ಅಮ್ಮ ಮಕ್ಕಿಂಗ್ ಉಗಿತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಮ್ ಕೈಲಾಗಲ್ಲ, ಇಷ್ಟ ಇದ್ರೆ ಹಾಕೋ, ಇಲ್ಲ ಅಂದ್ರೆ ಅಲ್ಲಿ ಬಿಸಾಕೋ. ಈ ರೇಂಜ್ಗೆ ಭಯಂಕರವಾಗಿ ಸೌಂಡ್ ಎಫೆಕ್ಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಿದ್ರೆ ಹೆಂಗಿರುತ್ತೆ ಹೇಳಿ, ಅದನ್ನು 3:30 ಮಧ್ಯರಾತ್ರಿಯಲ್ಲಿ. ಓಕೆ, ಬಸ್ಸಿಗೆ ವೇಟ್ ಮಾಡ್ತಿದ್ದೆ. ಹೊಸಳ್ಳಿಯಲ್ಲಿ ಬಸ್ ಹತ್ಕೊಂಡು ಕಾಲೇಜ್ ಕಡೆ ಬಂದೆ. ಸೊ ಇವತ್ತು ನಾನೇ ಫಸ್ಟ್ ಬಂದಿದ್ದು, ನಾನು ಮತ್ತೆ ಇಬ್ರು ಫಸ್ಟ್ ಬಂದಿದ್ವಿ. ಇನ್ನು ಆಂಟಿ ಡೋರ್ಸ್ ಓಪನ್ ಮಾಡಿರಲಿಲ್ಲ, ಅವಾಗ ತಾನೇ ಬಂದು ಡೋರ್ಸ್ ಓಪನ್ ಮಾಡ್ತಿದ್ರು. ಐಶು ನಾನೇ ಡೋರ್ ಓಪನ್ ಮಾಡ್ತೀನಿ ಅಂತ ಕುಣ್ಕೊಂಡು ಬಂದ್ಲು. ನೋಡಿ ಅವಳು ಏನೇನು ಮಾಡ್ತಾಳೆ ಕಿತಾಪತಿಗಳನ್ನ ಅಂತ. ಚೆನ್ನಾಗಿ ಕಳಿಸ್ತಿದ್ದಿಲ್ಲ ಫಸ್ಟ್ ಅದನ್ನ ಹೇಳು. ಇವತ್ತು ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ. ಪ್ರತಿ ಇಂಜಿನಿಯರ್ಸ್ ಡೇ ದಿವಸನೇ ಇಂಜಿನಿಯರಿಂಗ್ ಕಾಲೇಜಸ್ ಅಂದ್ರೆ ಫಸ್ಟ್ ಇಯರ್ ಇಂಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು. ಸೊ ಇವತ್ತು ಫ್ರೆಷರ್ಸ್ ಡೇ. ನಮ್ಮ ಕಾಲೇಜಲ್ಲಿ ಜೂನಿಯರ್ಸ್ ಮತ್ತೆ ಸೂಪರ್ ಜೂನಿಯರ್ಸ್ ಎಲ್ಲ ಇವತ್ತೇ ಬರ್ತಾ ಇದ್ರು. ಆದ ಕಾರಣಕ್ಕೆ ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ಇವತ್ತು ಫುಲ್ ಮಿಂಚಿಂಗ್. ರೀಸನ್ ಏನು ಅಂತ ನಿಮಗೆ ಗೊತ್ತಿರುತ್ತೆ, ಕಾಮೆಂಟ್ ಮಾಡಿ. Engineering is not just a degree. It's a journey to control the whole world within the 10 fingers of engineer. ಇದನ್ನ ನಮ್ಮ ಸೀನಿಯರ್ ಒಬ್ರು ಹಾಕಿದ್ರು ಸ್ಟೋರಿಗೆ, ತುಂಬಾ ಇಷ್ಟ ಆಯ್ತು, ಅದಕ್ಕೆ ಹೇಳ್ದೆ. ಈಗ ನೋಡಿ ನಮ್ಮ ಹೀರೋನ ಅಜಯ್ ಫುಲ್ ಟೇಪ್ ಟಾಪ್ ಆಗಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾನೆ. ರೀಸನ್ ಏನು ಅಂತ ನಿಮ್ಗೆ ಗೊತ್ತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಮ್ಮಮ್ಮ ಮೀಶೋ ಇಂದ ಒಂದು ಮೆಟೀರಿಯಲ್ ಆರ್ಡರ್ ಮಾಡಿದ್ರು, ಐ ಮೀನ್ ಸ್ಯಾರಿ. ಸೊ ಅದನ್ನ ನೆನ್ನೆ ಒಂದ್ಸತಿ ಉಟ್ಕೊಂಡಿದ್ರು ಅಷ್ಟೇ, ಅದನ್ನ ಡಿಸೈನ್ ಮಾಡಿದ್ದಾರೆ. ಸೊ ಸ್ಯಾರಿ ಇಸ್ ಕನ್ವರ್ಟೆಡ್ ಇಂಟು ಲಾಂಗ್ ಫ್ರಾಕ್. ಹೇಗಿದೆ ನೋಡಿ, ಕಮೆಂಟ್ ಮಾಡಿ. ನಾನು ಕಾಲೇಜ್ ಐವಿಗೆ ಹಾಕೊಂಡು ಹೋಗೋಣ, ಫೋಟೋ ಗೀಟೋ ಮಸ್ತಾಗಿ ಇಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಚೆನ್ನಾಗಿ ಹೊಲ್ಕೊಡು ಮಮ್ಮಿ ಅಂತ ಹೇಳಿದ್ರೆ, ನಾನೇ ಒಂದು ಡಿಸೈನ್ ಹೇಳಿದ್ರೆ ನಮ್ಮ ಮಮ್ಮಿನೇ ಒಂದು ಡಿಸೈನ್ ಹೊಳ್ದು. ನಂಗಂತೂ ಏನು ಇಷ್ಟನೇ ಆಗ್ತಾ ಇಲ್ಲ. ಮಮ್ಮಿ ಅಲ್ಲ, ನಾನು ಹೇಳಿರೋದು ಹೆಂಗೆ, ನೀನು ಹೊಲ್ದಿರೋದು ಹೆಂಗೆ ಹೇಳಿದೆ, ಹೆಂಗ್ ಹೊಲ್ದಿದೆ? ನಾನೇನೋ ಡಿಸೈನ್ ಕಳ್ಸಿದ್ರೆ ನೀನೇನೋ ಡಿಸೈನ್ ಹೊಲ್ದಿದ್ಯಲ್ಲ ಮಮ್ಮಿ. ನೀನ್ ಹೆಂಗೆ ಇಮೇಜ್ ಕಳ್ಸಿದಿ ಈ ತರ ಹೊಲ್ಕೊಡು ಅಂತ, ಆ ಥರನೇ ಹೊಲ್ದಿರೋದು. ಇನ್ನು ಹೆಂಗ್ ಹೊಲ್ದಿದ್ದಾರೆ? ಯಾಕ ನೀನ್ ಏನೇನು ಹೇಳಿದೀಯ ಹಂಗೆ ಹೊಲ್ದಿದ್ದೇನಲ್ಲ. ಇನ್ನೂ ಡಿಫ್ರೆಂಟ್ ಆಗಿ ಬೇಕು ಅಂದ್ರೆ ನಮ್ ಕೈಲಾಗಲ್ಲ, ಇಷ್ಟ ಇದ್ರೆ ಹಾಕೋ, ಇಲ್ಲ ಅಂದ್ರೆ ಅಲ್ಲಿ ಬಿಸಾಕೋ. ನಮ್ ಕೈಲಾಗಲ್ಲ, ಇಷ್ಟ ಇದ್ರೆ ಹಾಕೋ, ಇಲ್ಲ ಅಂದ್ರೆ ಅಲ್ಲಿ ಬಿಸಾಕೋ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಅಷ್ಟೇ.